ಎಲ್ರಿಗೂ. ಇವತ್ತು ಮಂಗಳವಾರ. ನಾನು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಎಷ್ಟು ಎದ್ದೇಳಿಸಿದ್ರು ಎದ್ದೇಳದೇ ಇರೋ ನನ್ನ ಚಿಂಟುನ ಎದ್ದೇಳಿಸ್ಕೊಂಡು ಕಷ್ಟಪಟ್ಟು ಎದ್ದೇಳಿಸ್ದೆ. ಕರ್ಕೊಂಡು ಇವಾಗ ವಾಕಿಂಗ್ ಹೋಗ್ತಾ ಇದ್ದೀನಿ. ತೋಟದ ಸೈಡ್ ಹೋಗೋಣ ವಾಕಿಂಗಿಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸಂಜೆ ಮತ್ತು ಬೆಳಗ್ಗೆ ಎರಡೂ ಟೈಮು ವಾಕಿಂಗ್ ಮಾಡಿಸ್ಲೇಬೇಕು ಅಂತ ಡಾಕ್ಟ್ರ್ ಹೇಳಿದರು. ಹಂಗಾಗಿ ವಾಕಿಂಗ್ ಮಾಡಿಸ್ತಾ ಇದ್ದೀನಿ ಇವಾಗ ಡಾಕ್ಟ್ರ್ ಹೇಳಿದಾಗಿಂದ. ಹಠ ಮಾಡ್ದೆ ನಾನು ಬರಲ್ಲ ಅಂತ. ಆದರೆ ಇವಾಗ ತೋಟದ ಕಡೆ ಹೋಗೋಣ ಅಂತ ಹೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದೇನೆ, ಒಬ್ಬನೇ ನನ್ನನ್ನು ಬಿಟ್ಟು ಮುಂದೆ ಹೋಗ್ತಾ ಇದ್ದೇನೆ. ಪಕ್ಕದಲ್ಲೇ ಕೆರೆ ಇದೆ, ಜೋಗದ ನೀರು ಹರಿತಾ ಇರುತ್ತೆ, ಅಕ್ಕಪಕ್ಕ ತೋಟ, ನಡುವೆ ರೋಡು, ಹಕ್ಕಿಗಳ ಚಿಲಿಪಿಲಿ ಸೌಂಡು, ಆಕಾಶದಲ್ಲಿ ಹಾರ್ತಿರೋ ಪಕ್ಷಿಗಳು, ಇದೆಲ್ಲ ನೋಡ್ತಾ ಇದ್ದರೆ ಅವನಿಗೊಂಥರ ಖುಷಿ ಅನಿಸುತ್ತೆ ಇಲ್ಲಿ ಓಡಾಡೋದು. ಅದೇ ಸಂಜೆ ಊರೊಳಗಡೆ ಹೋಗ್ಬೇಕಂದ್ರೆ ಇಷ್ಟನೇ ಪಡಲ್ಲ ಅವನು. ಅಲ್ಲೇ ಅವನ ಒಬ್ಬನೇ ಹೋಗೋದೇ ಇಲ್ಲ, ನನ್ನ ಕೈ ಹಿಡ್ಕೊಂಡೇ ಇರ್ತಾನೆ. ಪಕ್ಕದಲ್ಲಿ ಆ ರೋಡಲ್ಲಿ ಗಾಡಿಗಳು ಟ್ಯಾಕ್ಟ್ರಿಗಳು ಓಡಾಡ್ತಾ ಇರ್ತವಲ್ಲ, ಹಂಗಾಗಿ ಕೈಯೇ ಬಿಡಲ್ಲ ಅಂತಾನೆ ಪಾಪ. ತಂಪಾದ ಗಾಳಿ ಬೀಸ್ತಾ ಇರುತ್ತೆ ಹಿಂಗೆ ತೋಟದ ಸೈಡು, ಹಕ್ಕಿಗಳು ಚಿಲಿಪಿಲಿ ಸೌಂಡ್ ಕೇಳ್ತಾ ಇರುತ್ತೆ. ಫ್ರೆಶ್ ಗಾಳಿ ಕುಡ್ಕೊಂಡು ಸೌಂಡ್ ಕೇಳಿಕೊಂಡು ತೋಟ ನೋಡ್ತಾ ಅವನಿಗೊಂಥರ ಖುಷಿ ಇರುತ್ತೆ. ಹಾಗೆ ಆರೋಗ್ಯನೂ ತುಂಬ ಚೇತರಿಸ್ಕೊಂಡಿದೆ ಡಾಕ್ಟ್ರ್ ಹೇಳಿದಾಗಿಂದ. ವಾಕಿಂಗ್ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಲ್ಲ, ಹಂಗಾಗಿ ಅವ್ನಿಗೆ ಆರೋಗ್ಯನೂ ಸುಧಾರಿಸಿದೆ ಈಗ. ಸಿಟಿಲಿದ್ದಾಗಂತೂ ಅವನಿಗೆ ಭಾರಿ ಹೆಲ್ತು ಅಪ್ಸೆಟ್ ಆಗಿತ್ತು. ಈಗ ಭಾಳ ಸುಧಾರಿಸಿದ್ದಾನೆ ಆರೋಗ್ಯದಲ್ಲಿ. ಏನು ಪ್ರಾಬ್ಲಮ್ ಅಂತ ನಾನು ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ, ಅವನಿಗೇನು ತೊಂದರೆ ಇದೆ ಅಂತ. ಹಂಗೆ ಸ್ವಲ್ಪ ದೂರ ನಮ್ಮ ತೋಟದ ಹತ್ರನೇ ಹೋಗಿ ವಾಕಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಬರೋವಾಗ ಹೂವಿತ್ತಿಲ್ಲ ಮನೆಯಲ್ಲಿ ಪೂಜೆ ಮಾಡೋಕ್ಕೆ ಅಂತ. ಇನ್ನೊಂದು ಹೂವಿನ ಗಿಡ ಕಾಣಿಸ್ತು, ಅದರಲ್ಲಿ ಹೂವು ಕಿತ್ಕೊಂಡ್ವಿ. ನಾನು ಕೀಳ್ತೀನಮ್ಮ ಅಂತ ಅವನು ಹೂವು ಕಿತ್ತು ಒಂದೆರಡು ಮುಖದ ಹತ್ರ ಹಿಡ್ಕೊಂಡು ನನಗೆ ಫೋಟೋ ತೆಗಿಯಮ್ಮ, ಹೂವು ಕಿತ್ತಿದ್ದೀನಿ ಫೋಟೋ ತೆಗಿಯಮ್ಮ ಅಂತ ಹೇಳ್ತಿದ್ದ. ಸಿಟಿಲಂತೂ ಹೂವಿಗೆ ದುಡ್ಡು ಕೊಟ್ಟರೆ ಮಾತ್ರ ಹೂವು ಸಿಗುತ್ತೆ. ಏನೇ ಆದ್ರೂ ದುಡ್ಡು ಕೊಟ್ಟು ಹೂವು ತೊಗೊಂಡು ಮುಡ್ಸೋದಕ್ಕಿಂತ ನಾವೇ ನಮ್ಮ ಕೈಯಾರೆ ಫ್ರೆಶ್ ಆಗಿರೋ ಹೂವು ಗಿಡದಲ್ಲಿ ಕಿತ್ಕೊಂಡು ಅದನ್ನು ಕಟ್ಟಿ ಮಾಲೆ ಮಾಡಿ ದೇವ್ರಿಗೆ ಮುಡಿಸಿದ್ರೆ ಎಷ್ಟೋ ಒಂಥರ ನೆಮ್ಮದಿ ಸಿಗುತ್ತೆ ಅಲ್ವಾ. ಹಳ್ಳಿಲಂತೂ ಹೂವಿಗಂತೂ ಕಡಿಮೆನೇ ಇಲ್ಲ, ಎಲ್ಲಂದ್ರಲ್ಲೂ ಸಿಗ್ತಾ ಇರುತ್ತೆ. ಆರಾಮಾಗಿ ಹೂವಿನ ಗಿಡಗಳ್ನ ಬೆಳೆಸಿರ್ತಾರೆ, ಆರಾಮಾಗಿ ಕಿತ್ಕೊಂಡು ನಾವು ಹೂವನ್ನ ಪೂಜೆ ಮಾಡ್ಬೋದು. ಸಿಟಿಲಿ ಹಂಗಲ್ಲ ಅಲ್ವಾ, ಹೂವಿಗೆ ಭಾಳ ಕಷ್ಟ ಆಗುತ್ತೆ ಅಲ್ಲಿ. ವಾಪಸ್ ಬರೋವಾಗ ಕೆರೆಯಲ್ಲಿ ಸ್ವಿಮ್ಮಿಂಗ್ ಮಾಡ್ತಿದ್ವು ಆ ಪಕ್ಷಿಗಳೆಲ್ಲ, ಅದನ್ನಂತೂ ನೋಡಿ ಭಾಳ ಖುಷಿಪಟ್ಟ ನಮ್ಮ ಚಿಂಟು. ಹಾಗೆ ಅಲ್ಲಿ ಸೂರ್ಯ ಕಾಣಿಸ್ತಾ ಅವಾಗ ತಾನೇ ಉದಯ ಆಗಿರೋ ಸೂರ್ಯನ ನೋಡಿ ಭಾಳ ಖುಷಿಪಟ್ಟ. ಅಮ್ಮ ಸೂರ್ಯನ ನೋಡು ಅಂತ ಹೇಳ್ತಿದ್ದ. ಚಪ್ಪಾಳೆ ತಟ್ಟೋದು, ಕೇಕಿ ಹೊಡೆಯೋದು, ಕಿರ್ಚೋದು ಭಾಳ ಖುಷಿಯಾಗೋಯ್ತು ಅವನಿಗೆ. ಮಾರ್ನಿಂಗ್ ಅಂತೂ ಅವ್ನ ಮೈಂಡೇ ಫ್ರೆಶ್ ಆಗಿಬಿಡುತ್ತೆ. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಆರಾಮಾಗಿ ಆಟ ಆಡಿಕೊಂಡು ನಮ್ಮ ತರಲೆನೇ ಮಾಡ್ಲಿಲ್ದಂಗೆ ಆರಾಮಾಗಿರ್ತಾನೆ. ಇಲ್ಲಾಂದರೆ ಒಂಥರ ಮತ್ತು ಬರೋ ಥರ ಇರ್ತಿದ್ದ ಡೈಲಿ. ಹಾಗೆ ವಾಕಿಂಗ್ ಮುಗಿಸಿ ಮನೆಗೆ ಬಂದು ಅವನು ಸ್ನಾನ ಮಾಡಿಸಿ ಟಿಫನ್ ಮಾಡಿಕೊಟ್ಟೆ. ವಾರದಲ್ಲಿ 3 ದಿವಸ ಪಾಪ ಅವನಿಗೆ ಉಪ್ಪಿಟ್ಟೇ ಮಾಡ್ಕೊಡ್ತಾ ಇರ್ತೀನಿ. ಡಾಕ್ಟ್ರ್ ಹೇಳಿದ್ದಾರೆ ರವೆ ಕೊಡ್ರಿ, ಸ್ವಲ್ಪ ಆದಷ್ಟು ಅವನಿಗೆ ತರಕಾರಿ ಹಾಕ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಕೊಡ್ರಿ, ಉಪ್ಪಿಟ್ಟು ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ. ಅವನಿಗೂ ಬೇಜಾರಿದೆ, ತಿಂತಾನೆ ಪಾಪ. ಅವನಿಗೆ ಗೊತ್ತೂ ಆಗಲ್ಲ ನನಗೇನು ಕೊಡ್ತಾರೆ, ನಾನು ಅದು ಕೊಟ್ಟಿದ್ದನ್ನೇ ತಿಂತಾ ಇರ್ತಾನೆ ಪಾಪ ಅವನು. ಟಿಫನ್ ಮುಗಿಸ್ಕೊಂಡ. ಟಿಫನ್ನು ಸಾಂಗ್ ಹಾಕ್ಕೊಡಮ್ಮ, ನಾನು ಸಾಂಗ್ ನೋಡ್ಕೊಂಡು ತಿಂತೀನಿ ಅಂತ ಹೇಳ್ತಾ ಇದ್ದ. ಸಾಂಗ್ನೂ ಹಾಕ್ಕೊಟ್ಟೆ. ಅದನ್ನ ನೋಡ್ಕೊತ ಒಬ್ಬನೇ ಟಿಫನ್ ಮಾಡಿದೆ ಇವತ್ತು. ಡೈಲಿ ನಾನೇ ತಿನ್ನಿಸ್ತಿದ್ದೆ, ಇವತ್ತು ಹೆಂಗೋ ಒಬ್ಬನೇ ತಿನ್ಕೊಂಡಾದ್ಮೇಲೆ ಮೇಲ್ಗಡೆ ಒಂದು 4 ಗಿಡಗಳ್ನ ಹಾಕಿದ್ದೆ. ಮೆಂತೆಕಾಳು ಆಮೇಲೆ ಕೊತ್ತಂಬರಿ ಸೊಪ್ಪಿನ ಕಾಳು ಅದನ್ನೆಲ್ಲ ಹಾಕಿ ಗಿಡಗಳ್ನ ಬೆಳೆಸೋಣ. ಸ್ವಲ್ಪ ಸೇವಂತಿಗೆ ಹೂವಿನ ಗಿಡಗಳ್ನ ಹಾಕಿದ್ದೀನಿ. ಹಾಗೆ ಇಲ್ಲೊಂದು ಶೋ ಗಿಡ ಹಾಕಿದ್ದೀನಿ ಮೆಟ್ಟ ಮೇಲೆ. ಅದಕ್ಕೋಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬರೋಣ ಅಂಥೇಳಿ ನೀರು ಹಾಕ್ಬಿಟ್ಟು ಬರೋಕ್ಕೆ ಹೋಗಿದ್ವಿ. ತುಂಬ ಚೆನ್ನಾಗಿ ಮೊಳಕೆ ಬಂದಿದ್ದಾವೆ. ನಾನು ಪಾಟ್ಗಳ್ನೇನು ತಂದು ಹಾಕಿಲ್ಲ, ಅದೇ 5 ಲೀಟ್ರ್ ಕ್ಯಾನ್ ಬರುತ್ತಲ್ಲ ಇದರಲ್ಲಿ ಗೋಲ್ಡ್ ವಿನ್ನರ್ ಕ್ಯಾನು, ಆ ಎಣ್ಣೆ ಕ್ಯಾನ್ನೇ ಕಟ್ ಮಾಡಿಬಿಟ್ಟು ಅದರಲ್ಲೇ ನಮ್ಮ ಹಳ್ಳಿನಲ್ಲೇ ತಿಪ್ಪೆಯಲ್ಲಿರೋ ಅಂಥ ಗೊಬ್ಬರ ಹಾಗೆ ಮಣ್ಣನ್ನು ಕೆರೆ ಮಣ್ಣೆಲ್ಲ ಮಿಕ್ಸ್ ಮಾಡಿ ಹಾಕಿದ್ದೆ. ಒಂದು 5-6 ದಿವಸಕ್ಕೆ ಚೆನ್ನಾಗಿ ಮೊಳಕೆ ಬಂದಿತ್ತು ಮೆಂತೆಕಾಳಂತೂ. ಮನೇಲಿರೋ ಮೆಂತೆಕಾಳನ್ನೇ ಹಾಕಿದ್ದೀನಿ, ಯಾವುದೇ ರೀತಿ ಬೀಜಗಳನ್ನ ತಂದಿಲ್ಲ ನಾನು ಅಂಗಡಿಯಿಂದ. ಸೇವಂತಿಗೆ ಹೂವು ಸ್ವಲ್ಪ ಚಿಗುರಿದೆ. ಕೊತ್ತಂಬರಿ ಸೊಪ್ಪು ಈಗ ತಾನೇ ಸ್ವಲ್ಪ ಚಿಗುರ್ತಾ ಇದೆ, ಅಷ್ಟೊಂದೇನು ಬಂದಿರಲಿಲ್ಲ ಕೊತ್ತಂಬರಿ ಕಾಳು. ಈಗ ಮೆಂತ್ಯ ಸೊಪ್ಪಿನಂತೂ ಸಖತ್ತಾಗಿ ಬಂದಿತ್ತು ನೋಡಿ. ಕೊತ್ತಂಬರಿ ಕಾಳು ಸ್ವಲ್ಪ ಈಗ ತಾನೇ ಬರ್ತಾ ಇದೆ ಇವಾಗ 5-6 ದಿವಸಕ್ಕೆ. ಅದಕ್ಕೆಲ್ಲ ನೀರು ಹಾಕಿದ್ವಿ. ನೀರು ಹಾಕ್ಬಿಟ್ಟು ವಾಪಸ್ ಬಂದ್ವಿ ಕೆಳಗಡೆ ಬಂದು ಅವನಿಗೆ ಒಂದು ಬ್ಯಾಗ್ ಕೊಟ್ಟಿದ್ರು ಇವತ್ತು ಗೌರ್ಮೆಂಟಿಂದ. ಮನೆಗೆ ಬಂದು ಕೊಟ್ಟೋಗಿದ್ರು, ಅವ್ನು ಸ್ಕೂಲ್ಗೆ ಹೋಗಲ್ಲ. ಅದನ್ನ ಹಾಕ್ಕೊಂಡು ನಾನು ಸ್ಕೂಲ್ಗೆ ಹೋಗ್ತೀನಿ ಅಮ್ಮ, ನಾನು ಇವತ್ತು ಕಾನ್ವೆಂಟಿಗೆ ಹೋಗ್ತೀನಮ್ಮ, ಊಟ ತುಂಬ್ಕೊಂಡು ಹೋಗ್ತೀನಿ ಅಂತಂದು ಏನು ಖುಷಿ ಪಡ್ತಿದ್ದ. ಹಂಗೆ ಇವತ್ತಿಂದಂತೂ ಆ ಬ್ಯಾಗ್ ಅಂತೂ ಕೆಳಗಡೆ ಇಳಿಸೇ ಇಲ್ಲ ಅವನು, ಹಾಕ್ಕೊಂಡೇ ಇದ್ಬಿಟ್ಟ. ಅವನಿಗೆ ಖುಷಿ ಆಗ್ಬಿಟ್ಟೈತೆ ಬ್ಯಾಗ್ ಕೊಟ್ಟು ಕಳಿಸಿರೋದು. ಒಳಗಡೆ ಹೊರಗಡೆ ಓಡಾಡಿದ್ದೇ ಆಗೋಯ್ತು ಆ ಬ್ಯಾಗ್ ಹಾಕ್ಕೊಂಡು.
ಮನೇಲೇ ಇವ್ನಿಗೆ ಎಜುಕೇಷನ್ನು ಸ್ಕೂಲ್ಗೆ ಹೋಗಲ್ಲ ಪಾಪ, ನಾನೇ ಮನೇಲಿ ಹೇಳ್ಕೊಡ್ತಾ ಇರ್ತೀನಿ, ಓದಿಸ್ತಾ ಇರ್ತೀನಿ. ಹೆಂಗೋ ಇವಾಗ ಸ್ವಲ್ಪ ಬರೆಯೋದು ಕಲಿತಿದ್ದಾನೆ. ಈಗ ಮನೇಲೇ ಇರ್ತಾನೆ ಇವನು ಯಾವತ್ತೂ ನನ್ನ ಜೊತೆನೇ. ನಮಸ್ತೆ ಎಲ್ರಿಗೂ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.